ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಭಾಳ ಸಿಂಪಲ್ ಆಗಿರುವ ಅವಲಕ್ಕಿ ಹಪ್ಪಳ ಮಾಡಿ ತೋರಿಸಿದ್ದೀನಿ. ಅವಲಕ್ಕಿ ಹಪ್ಪಳ ಮಾಡ್ಕೊಳಕ್ಕೆ ನಮಗೆ ನೆನೆ ಹಾಕೋಬೇಕಂತಿಲ್ಲ, ಮತ್ತೇನು ಜಾಸ್ತಿ ಕೆಲಸನೂ ಇಲ್ಲ. ಯಾರು ಬೇಕಾದ್ರೂ ಭೀ ಭಾಳ ಸಿಂಪಲ್ ಆಗಿ ಮಾಡ್ಕೋಬಹುದು. ಬನ್ನಿ ಹೇಗೆ ಮಾಡ್ಕೊಳ್ಳೋದಂತ ನೋಡಿ. ಹಪ್ಪಳ ಮಾಡಕ್ಕೆ ನಾ ಇಲ್ಲಿ 1 ಕಪ್ ಅವಲಕ್ಕಿ ತಗೊಂಡೇನು. ನಾನು ಮೀಡಿಯಂ ಸೈಜ್ ಅವಲಕ್ಕಿ ತಗೊಂಡೇನು. ನೀವು ದಪ್ಪ ಇದ್ದುದು ತಗೊಂಡ್ ಭೀ ಮಾಡ್ಕೋಬಹುದು, ಆದ್ರೆ ತಿಳಿವಿದ್ದದ ಅವಲಕ್ಕಿ ತಗೊಂಡ್ ಮಾಡಕ್ ಹೋಗ್ಬೇಡ್ರಿ, ಸರಿ ಬರುದಿಲ್ಲ. ಇದನ್ನೀಗ ಸಣ್ಣ ಮಾಡ್ಕೊಳ್ಳು. ನಾ ಇಲ್ಲಿ ಮಿಕ್ಸರ್ ಜಾರ್ ತಗೊಂಡೇನು, ಇದ್ರಾಗ ಹಾಕ್ತಾನು. ಸಣ್ಣದ್ ತಗೊಂಡ್ ಮಾಡ್ಕೋರಿ, ಪೌಡರ್ ಚಲೋ ಆಗ್ತತಿ. ದೊಡ್ಡದ್ರಾಗ ತಗೊಂಡ್ರ ಅದ್ ಪೂರಾ ಪೌಡರ್ ಆಗಿ ಆಗೋದಿಲ್ಲ. ಈಗ ಇದನ್ನ ಸಣ್ಣ ಮಾಡ್ಕೊಂಡ್ ಬರ್ತೇನೆ ನಾನು. ಇದ್ ನೋಡ್ರಿ ಸಣ್ಣ ಮಾಡ್ಕೊಂಡೇನ್ ನಾನು. ಇದನ್ನೀಗ ಚಾನ್ಸ್ಕೊಳ್ಳುನು. ಇದ್ ನೋಡ್ರಿ ಇದ್ರಾಗ ಏನ್ ಉಳಿದಿಲ್ಲ. ಮೊಟ್ಟೆ ಅದು ಇತ್ತಂದ್ರೆ ನಿಮ್ದ ಇನ್ನೊಮ್ಮೆ ಹೊಳ್ಳಿ ಸಣ್ಣ ಮಾಡಿ ಚಾನ್ಸ್ಕೋಬಹುದು. ಇದ್ ನೋಡ್ರಿ ಇದ ಈ ವಾಟಕಲೆ 1 ವಾಟಕ ಆಗೈತಿ. 2 ವಾಟಕ ನೀರ್ ಇಟ್ಕೋಬೇಕು ನಾವ. ಇಲ್ಲಿ ನಾನು ಒಂದ್ ಕಡೆ ಇಟ್ಕೊಂಡೇನು. ಇಲ್ಲಿ 2 ವಾಟಕ ನೀರ್ ಹಾಕೋಬೇಕು. 1 ವಾಟಕ ಹಿಟ್ಟಾಗೈತಿ ನಾವಿಂದ 2 ವಾಟಕ ಬೇಕು ನೀರ. ರುಚಿಗೆ ಬೇಕಾಗುವಷ್ಟು ಉಪ್ಪ. ನಾ ಇಲ್ಲಿ ಒಂದ್ ಚುಟಿಗೆ ಆಗುವಷ್ಟ ಹಪ್ಪಳ ಖಾರ ಹಾಕದೇನು, ನೀವು ಬೇಡ ಅಂದ್ರ ಬಿಡ್ಬಹುದು. ಹಸಿಮೆಣಸಿಕಾಯಿ ಜಜ್ಜಿ ಹಾಕದೇನು ನಾನು. ಟೇಸ್ಟ್ ಚಲೋ ಬರ್ತೈತಿ ಹಪ್ಪಳದ. ಹಾಕಿ ಎಲ್ಲ ಒಮ್ಮೆ ಮಿಕ್ಸ್ ಮಾಡ್ರಿ. ಇದೇ ಹೆಸರು ಬರ್ಲಿ. ಈಗ ನೀರ ಮುಚ್ಚಿಡ್ತೇನೆ ನಾನು. ಒಂದ್ ಅರ್ಧ ಚಮಚಕ್ಕಿಂತನೂ ಕಡಿಮೆ ಜೀರಿಗೆ ಹಾಕಿ ಎಲ್ಲ ಒಮ್ಮೆ ಮಿಕ್ಸ್ ಮಾಡ್ರಿ. ನೀರ ಹೆಸರು ಬರ್ಲಿಗ. ನೋಡ್ರಿ ನೀರ ಹೆಸರು ಬಂದೈತಿ. ಈಗ ಅವಲಕ್ಕಿ ಸಣ್ಣ ಮಾಡಿ ಇಟ್ಕೊಂಡೇವಲ್ಲ ಇದನ್ನ ಹಾಕಿ ಮಿಕ್ಸ್ ಮಾಡ್ಬೇಕು. ಇದ್ರಾಗ ಉರಿ ಸಣ್ಣ ಇಟ್ಟ ಹಾಕ್ರಿ, ಆಗ ಗಂಟ ಆಗೋ ಚಾನ್ಸ್ ಇರಂಗಿಲ್ಲ. ಎಲ್ಲ ಮಿಕ್ಸ್ ಮಾಡ್ರಿ ಚಲೋದಂಗ. ಇದು ಗಂಟ ಆಗಿತ್ತಂದ್ರ ಇದನ್ನ ಒಡೀರಿ. ನೋಡ್ರಿ ಒಟ್ಟ ಗಂಟ ಆಗ್ಲಿಲ್ಲ, ಏನಿಲ್ಲ, ಏನ್ ಮಸ್ತಾಗಿ ಆತು ಹಿಟ್ಟ. ಇದ್ರಾಗ ನೀವು ಬೇಕಂದ್ರ ಕೊತ್ತಂಬರಿ ಸೊಪ್ಪೆ ಹಾಕಿ ಮಾಡ್ಕೋಬಹುದು. ಉರಿ ಸಣ್ಣ ಇಟ್ಟ 3 ರಿಂದ 4 ನಿಮಿಷವರೆಗೆ ನಾವು ಬೇಯಿಸ್ಕೋಬೇಕು ಇದನ್ನ ಮುಚ್ಚಿ. ಇದ್ ನೋಡ್ರಿ ಮುಚ್ಚಿಟ್ ನಾನು ಒಂದ್ 5 ನಿಮಿಷ ಆಯ್ತು, ಆಗೇತಿ. ಇದೀಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನು. ಒಂದ್ 2 ನಿಮಿಷ ಬಿಡ್ತೇನೆ ನಾನು. ಒಂದ್ ಸ್ವಲ್ಪ ಆರ್ಲಿದ, ಆರಿದ ಬಳಿಕ ಮಾಡ್ಕೊಳ್ಳಿ ನಾವು ಹಪ್ಪಳ. ಹಿಟ್ಟು ಆರೈತಿ. ಇದನ್ನೇನ್ ನಾವ ತಗದ್ ನಾದ್ಕೋಬೇಕಂತಿಲ್ಲ. ಗಂಟದು ಆಗಿತ್ತಂದ್ರೆ ನೀವ್ ಆಗ ಕಡಿಗ್ ತಗದ ನಾದ್ಕೋಬಹುದು. ಇಲ್ಲಂದ್ರೆ ಈಗ ನಾವ ಡೈರೆಕ್ಟ್ ಆಗಿ ಉಳ್ಳಿ ಮಾಡ್ಕೋಬಹುದು. ಇನ್ನ ಸುಡ ಐತಿ ಒಂದ್ ಸ್ವಲ್ಪ. ನೀವ ಎಡ್ ದೊಡ್ಡ ಮಾಡೋರ್ದೆಲ್ಲ ನೋಡಿ ಉಳ್ಳಿ ಮಾಡ್ಕೋರಿ. ನಾ ಏನೇ ಕೈಗೆ ಎಣ್ಣೆ ಅದು ಏನು ಹಚ್ಕೊಂಡಿಲ್ಲ. ಇದ್ ನೋಡ್ರಿ ಉಳ್ಳಿ ಮಾಡ್ಕೊಂಡೆ ನಾನು. ಇಲ್ಲಿ ನಾನು 2 ಕವರ್ ತಗೊಂಡೇನು. ಇಲ್ಲಿ ಕೆಳಗಡೆ ಒಂದ್ ಇಟ್ಟಿ ನಾನೀಗ. ಈ ಉಳ್ಳಿ ಮಾಡ್ಕೊಂಡಿರ್ತವಲ್ಲ ಇದನ್ನ ಇಡ್ತೇನು. ಮೇಲ್ಗಡೆ ಇನ್ನೊಂದು ಕವರ್ ಇಟ್ಕೊಂಡ. ನೀವು ಈ ತರ ಬೇಕಂದ್ರ ಕೈಲೇ ಬಿ ಮಾಡ್ಕೋಬಹುದು. ನಾ ಇಲ್ಲಿ ಲಡ್ಸಾದೇನು. ನೋಡ್ರಿ ಎಷ್ಟು ಸಿಂಪಲ್ ಆಗಿ ಲಡ್ಸ್ಕೋಬಹುದಂತ. ಇದಕ್ಕ ಪಾಲಿಥಿನ್ ಅದು ಎಣ್ಣೆ ಬಿ ಏನ್ ಹಚ್ಕೊಳ್ಳೋದು ಬೇಡ. ಮತ್ ನೀವ ಎಷ್ಟ್ ತೆಳ್ಳಗ್ ಬೇಕಲ್ಲ ಅಟ್ ಬಿ ಲಡ್ಸ್ಕೋಬಹುದು. ನೋಡ್ರಿ ಲಡ್ಸ್ಕೊಂಡ್ ಕಸಿಂದ ಮೇಲಿನ ಪಾಲಿಥಿನ್ ತಕ್ಕೊಳ್ಳು. ನಾ ಇಲ್ಲಿ ಒಂದ್ ಕಟೋರಿ ತಗೊಂಡ ಕಟ್ ಮಾಡ್ಕೊಳ್ಳೋದೇನು. ಟೇಪ್ ಚಲೋ ಬರ್ತತಿ. ಇಲ್ಲಂದ್ರೆ ನೀವು ಹಾಗೆ ಬಿ ಒಣ ಹಾಕ್ಬಹುದು. ಇದ್ ನೋಡ್ರಿ ಕಟ್ ಮಾಡಿ ಸೈಡ್ದೆಲ್ಲ ತಕ್ಕೊಂಡ್ ಕಸಿಂದ ಒಣಗಾಕೋನು. ಇಲ್ಲಿ ನೋಡ್ರಿ ಒಂದ್ ಅರಿವಿ ಹಚ್ಚಿದೇನೆ ನಾನು. ಮತ್ ಇವತ್ನ ಮಾಡುದ್ ಕಲೆ ಬಿಸ್ಲಾಗ ಹಾಕೋಬಾರ್ದು. ಬಿಸ್ಲಾಗ ಹಾಕೊಂಡ್ರ ಅವ ನಡಿವಿ ಕಟ್ ಆಗ್ತಾವು. ಮಾಡಿದ್ವ ಒಂದಿನ ನೀವು ಒಳಗ ನೆಳ್ಳಾಗ ಒಣಸ್ಕೊಂಡ ಆಮ್ಯಾಗ ಒಂದಿನ ಬಿಸ್ಲಾಗ ಒಣಸಿ ಇಟ್ಕೋಬೇಕು. ನಾನು ಎಲ್ಲಾ ಹಪ್ಪಳ ಬಿ ಇದೇ ತರ ಮಾಡಿ ಆಮ್ಯಾಗ ತೋರಿಸ್ತೇನೆ ನಿಮಗ. ನೋಡ್ರಿ ಎಲ್ಲಾ ಹಪ್ಪಳ ಮಾಡಿ ಹಾಕಿದೇನೆ ನಾನು. ಇವ ಒಣಗಲಿ, ಇಂದೊಂದ್ ದಿನ ಒಳಗ ಹಾಕಿ ನಾಳೆ ಒಂದಿನ ಬಿಸ್ಲಾಗ ಒಣಸಿ ಆಮ್ಯಾಗ ತೋರಿಸ್ತೇನೆ ನಿಮಗ. ನೋಡ್ರಿ ಅವಲಕ್ಕಿ ಹಪ್ಪಳ ಮಾಡ್ಕೊಂತಿದ್ದಿಲ್ಲ ಒಣಗಿದಾವ ಇವ. ಈಗ ಹುರ್ಕೋಬಹುದು ನಾವ.
ಇವತ್ತನ್ನ ಒಂದಿನ ಒಳಗೆ ಹಾಕಿ ಮತ್ತು ಒಂದಿನ ಬಿಸಿಲಾಗ ಹಾಕಿ ಒಣಸಿದೆ ನಾನು. ಚಲೋದಂಗೆ ಒಣಗ್ಯದವ ಇವ. ಈಗ ಹುರಿದು ತೋರಿಸ್ತೇನೆ ನಾನು ನಿಮಗೆ. ಎಣ್ಣೆ ಕಾದೈತಿ, ಹಪ್ಪಳ ಹಾಕ್ತೇನೆ. ನೋಡ್ರಿ ಎಷ್ಟು ದೊಡ್ಡದಾಗದೈತಿ ಹಪ್ಪಳ. ಇಲ್ಲಿ ನೋಡ್ರಿ ನಮ್ದು ಕರಿಯೋಕ್ಕಿಂತ ಮೊದಲು ಇಟ್ಟೈತಿ, ಕರದ ಬಳಕ ಎಷ್ಟು ದೊಡ್ಡದೈತಿ ತೋರಿಸ್ತಾನೆ ನಾನು ನಿಮಗೆ. ನೋಡ್ರಿ ಅವಲಕ್ಕಿ ಹಪ್ಪಳನ ಏನು ಮಸ್ತಾಗಿ ಬಂದಾವ್ ನೋಡ್ಬೋದು ನೀವು. ಒಂದು ಮುರಿದು ತೋರಿಸ್ತೇನೆ ನೋಡ್ರಿ. ಬಾಯಾಗಿಟ್ರೇನ ಕರಗ್ತಾವ ಹಪ್ಪಳ, ಅಷ್ಟು ಮಸ್ತಾಗಿ ಬಂದಾವ. ಮತ್ತು ಅನ್ಸೋದ ಇಲ್ಲಿ ನೀವು ಅವಲಕ್ಕಿಯಿಂದ ಮಾಡ್ಕೊಂಡೇರಿ ಇವತ್ತಿನ ಹಪ್ಪಳ ತಲಿ. ತಿನ್ನಾಕಂತೂ ಭಾಳ ರುಚಿಯಾಗಿದಾವು. ಮತ್ತು ಮಾಡ್ಕೊಳ್ಳೋದು ಎಷ್ಟು ಸಿಂಪಲ್ ಐತಿ ನೋಡಿದಿರಿ ನೀವು. ಅವಲಕ್ಕಿ ಸಂಡಿಗೆ ಮಾಡ್ಕೊಳಕ್ ನಮಗ ಅವಲಕ್ಕಿ ಬೇಕು. ನಾ ಇಲ್ಲಿ 2 ಕಪ್ ಅವಲಕ್ಕಿ ತಗೊಂಡೇನು. ಇವತ್ತನ್ನ ನೆನೆ ಹಾಕೋಬೇಕೀಗ. ಇಲ್ಲೊಂದು ಪಾತ್ರೆ ತಗೊಂಡೇನು, ಅದ್ರಾಗ ಅವಲಕ್ಕಿ ಹಾಕ್ತಾನು. ಇನ್ನೊಂದು ಕಪ್ ಅವಲಕ್ಕಿ ಬಿ ಹಾಕ್ತಾನು. ಅವಲಕ್ಕಿ ನೀವು ದಪ್ಪ ಅವಲಕ್ಕಿ ಇಲ್ಲಾಂದ್ರೆ ಮೀಡಿಯಂ ಸೈಜ್ ಬರ್ತಾವಲ್ಲ ಅವತ್ತನ್ನ ತಗೊಂಡ್ ಮಾಡ್ಕೋಬೇಕು. ತಿಳುವ ಅವಲಕ್ಕಿ ತಗೊಂಡ್ ಮಾಡ್ಕೊಂಡ್ರ ಕರೆಕ್ಟ್ ಆಗಿ ಬರುದಿಲ್ಲ. ಈಗ ಇವತ್ತನ್ನ ತೊಳ್ಕೊಂಡ ನೆನೆ ಹಾಕೋಬೇಕು. ಅವಲಕ್ಕಿ ಕ್ಲೀನ್ ಆಗಿ ತೊಳ್ಕೋಬೇಕು. 1-2 ಸಲ ಆದ್ರೂ ತೊಳ್ಕೊರಿ. ಅವಲಕ್ಕಿ ಎಷ್ಟು ತೊಳ್ಕೊತಿರಲ್ಲ ನಮ್ ಶಾಂಡ್ಗಿ ಅಷ್ಟು ಬೆಳ್ಳಗಾಗಿ ಬರ್ತಾವು. ಇವತ್ತನ್ನ 1-2 ಸಲ ತೊಳ್ಕೊತೇನೆ ನಾನು. ಇದ್ ನೋಡ್ರಿ ಅವಲಕ್ಕಿ ತೊಳ್ಕೊಂಡೆ ನಾನು. 3 ಸಲ ತೊಳ್ಕೊಂಡೆ ಅವಲಕ್ಕಿ. ಈಗ ಇದ್ರಾಗ ನೀರ್ ಹಾಕಿ ನೆನೆ ಇಡಬೇಕು. 2 ಕಪ್ ಅವಲಕ್ಕಿಗೆ 1 ಕಪ್ ನೀರ್ ಹಾಕದನ್ನ ನಾನು. ಇವತ್ತನ್ನ ನಾವು ಒಂದ್ ಅರ್ಧ ತಾಸು ನೆನ್ಸ್ಕೋಬೇಕು. ಅರ್ಧ ತಾಸು ಆಗನ ತೋರಿಸ್ತಾನ ನಾ ನಿಮಗ. ಇದ್ ನೋಡ್ರಿ ಅವಲಕ್ಕಿ ನೆನೆ ಹಾಕಿ ಅರ್ಧ ತಾಸು ಆತು. ಇದ್ ನೋಡ್ರಿ ಸಾಫ್ಟ್ ಆಗಿ ನೆನದಾವ. ಈಗ ನಾವು ಶಾಂಡ್ಗಿ ಮಾಡ್ಕೋಬಹುದು. ಇದನ್ನ ನೀವು ಬೇಕಂದ್ರ ಡೈರೆಕ್ಟ್ ಮಿಕ್ಸಿದಾಗ ಹಾಕಿ ಬಿ ಸಣ್ಣ ಮಾಡ್ಕೋಬಹುದು, ರುಬ್ಕೋಬಹುದು. ಒಟ್ಟ ನೀರ್ ಹಾಕಂದಿಲ್ದ ರುಬ್ಕೋಬಹುದು. ಇಲ್ಲಂದ್ರೆ ಇದನ್ನ ನಾವು ಕೈಲೇ ಬಿ ನಾದಿ ಮಾಡ್ಕೋಬಹುದು. ಇದಕ್ಕೇನ್ ಮಿಕ್ಸಿ ಅದು ಏನ್ ಬೇಡ. ನೀರನ್ನು ಹೆಚ್ಚ ಹಾಕೊಳಕ್ ಹೋಗ್ಬೇಡ್ರಿ. ಇದಕ್ಕ 1 ಚಮಚ ಆಗುವಷ್ಟು ಜೀರಿಗೆ ಹಾಕ್ತೇನೆ ನಾನು. ರುಚಿಗೆ ಬೇಕಾಗುವಷ್ಟು ಉಪ್ಪ ಹಾಕಿ ಇದನ್ನ ಮಿದ್ಕೋಬೇಕು. ಹಿಂಗ್ ನಾದ್ಕೋಬೇಕು ನೋಡ್ರಿ. ಒಂದ್ 5 ನಿಮಿಷ ನಾದ್ಕೊಂಡ್ರ ಸಾಕು. ಅವಲಕ್ಕಿ ಚಲೋದಂಗ್ ನೆನೆದಿದ್ದು ಅಂದ್ರ ನಾವ್ ಇದನ್ನ ಆರಾಮಾಗಿ ಮಾಡ್ಕೋಬಹುದು. ನೀರ್ ಅದು ಏನು ಹಾಕೊಳ್ಳೋದು ಬೇಡ. ಹಂಗ ನಾದ್ಕೋಬೇಕು. ಇದನ್ನ ಮ್ಯಾಶ್ ಮಾಡ್ಕೋಬೇಕು. ನಿಮಗ್ ನಾದಾಕ ಆಗುದಿಲ್ಲ ಕೈಲಿ ಈ ತರ ಅಂದ್ರ ನೀವು ಮಿಕ್ಸಿದಾಗ ಹಾಕೊಂಡ್ರ ಬಿ ಆಗ್ತತಿ. ನೀವು ಬೇಕಂದ್ರೆ ಇದ್ರಾಗ ಚಿಲ್ಲಿ ಫ್ಲೇಕ್ಸ್ ಹಾಕೋಬಹುದು, ಎಳ್ಳು ಹಾಕೋಬಹುದು. ನಿಮಗೆ ಏನ್ ಬೇಕಲ್ಲ ಅದನ್ನ ಹಾಕಿ ಮಾಡ್ಕೋಬಹುದು. ಇದನ್ನ ನೋಡ್ರಿ ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ನಾವು. ಇದ ರೆಡಿ ಆಗೈತಿ. ಶಾಂಡ್ಗಿ ಮಾಡ್ಕೊಂಡು ಶಾಂಡ್ಗಿ ಮಾಡೋ ಇವ ಸಾಚಾ ಮನಿ ಇರ್ತಾವಲ್ಲ ಇದನ್ನ ತಗೊಂಡ ನನ್ ಕಡೆ ಇದು ಕಟ್ಟಿಗೆ ಅದೈತಿ. ಇದ್ ನನ್ನ ಚಕ್ಲಿ ಟೈಪ್ ಬರ್ತದ್ಲ ಇದ್ರಲ್ಲೇ ಮಾಡ್ಕೊಳ್ಳೋದೇನು. ಈಗ ಇದ್ರಾಗ ಎಟ್ ಹಿಡಿಸ್ತೈತ್ಲ ಹಿಟ್ಟ ಇದನ್ನ ಹಾಕೋಬೇಕು ನಾವ್ ಇದ್ರಾಗ. ಈಗ ಇದ್ರಾಗ ಹಿಟ್ಟು ಹಾಕಿಟ್ಟಿದೇವಲ್ಲ ಹಾಕೊಳ್ಳು. ನಿಮಗ ಗುಂಡ್ ಬೇಕಾದ್ರ ಗುಂಡ, ಇಲ್ಲಂದ್ರ ಉದ್ದುದ್ ಬೇಕಾದ್ರ ಉದ್ದ್ ಬಿ ಮಾಡ್ಕೋಬಹುದು. ಎಲ್ಲಾ ಬಿ ಇದೇ ತರ ಮಾಡ್ಕೋತೇನೆ ನಾನು. ನೋಡ್ರಿ ಶಾಂಡ್ಗಿ ಎಲ್ಲಾ ಮಾಡ್ಕೊಂಡೆ ನಾನು. ಇವತ್ನ ಬಿಸಿಲಾಗ 2 ದಿನ ಒಣಸ್ಕೋಬೇಕು. ಒಣಸಿದ್ರೊಳಗ ತೋರಿಸ್ತೇನೆ ನಾನು ನಿಮಗ. ನೋಡ್ರಿ ಅವಲಕ್ಕಿ ಶಾಂಡ್ಗಿ ಮಾಡ್ಕೊಂಡಿದ್ದುಲ್ಲ ಇವ ಒಣಗಿದಾವು. 2 ರಿಂದ 3 ದಿನ ಹಾಕ್ತಿವು ಒಣಗಾಕ.
ನೋಡ್ರಿ ಅಕ್ಕಿ ಶಾಂಡ್ಗಿ ತರಾನ ಬಂದಾವು ಇವು ಬಿ. ಈಗ ಒಣಗಿದವು, ಫ್ರೈ ಮಾಡಿ ತೋರಿಸ್ತೇನೆ ನಾ ನಿಮಗ. ಎಣ್ಣೆ ಕಾದೈತಿ, ಈಗ ಶಾಂಡ್ಗಿ ಹುರ್ಕೊಳ್ಳೋನು. ನೋಡ್ರಿ ಏನ್ ಮಸ್ತಾಗಿ ಉಬ್ಬಿ ಬರದಾವ್ ಶಾಂಡ್ಗಿ. ನಾವ್ ಅವಲಕ್ಕಿದಿಂದ ಮಾಡಿದೇವತ್ತ ಅನ್ಸೋದ ಇಲ್ಲದ. ನೋಡ್ರಿ ಸ್ಯಾಂಡ್ಗಿ ನಾನ ಎಲ್ಲಾ ಫ್ರೈ ಮಾಡ್ಕೊಂಡೇನು, ನೋಡ್ಬೋದ್ ನೀವ ಏನ್ ಮಸ್ತಾಗಿ ಬಂದಾವು. ಮತ್ತೆ ಎಷ್ಟ್ ಬೆಳ್ಳಗಾಗಿ ಬಿ ಬಂದಾವ್ ನೋಡ್ರಿ. ನಾವ್ ಅವಲಕ್ಕಿ ಚಲೋದಂಗ ತೊಳೆದ್ ಕಸಿಂದ ಮಾಡ್ಕೊಂಡ್ವಿ ಅಂದ್ರ ಶಾಂಡ್ಗಿ ಬೆಳ್ಳಗಾಗಿ ಬಿ ಬರ್ತಾವು. ಹಿಟ್ಟು ನಾದ್ಬೇಕಾದ್ರ ಒಂದ್ ಜರ ಚಲೋದಂಗ ಸಾಫ್ಟ್ ಆಗುತನ ನೀವು ನಾದಿ ಮಾಡ್ಕೊಂಡ್ರಿ ಅಂದ್ರ ಎಲ್ಲಿ ಕಟ್ ಆಗಂಗಿಲ್ಲ, ಏನಿಲ್ಲ, ಚಕ್ಲಿ ಚಕ್ಲಿನ ಬರ್ತಾವು ಶಾಂಡ್ಗಿ. ನಿಮಗ್ ಬಾಳ ಹೊತ್ ನಾದಾಕ ಅದು ಆಗುದಿಲ್ಲ ಅಂದ್ರ ನೀವ ಮಿಕ್ಸಿದಾಗ ಹಾಕಿ ರುಬ್ಕೋಬಹುದು. ಆದ್ರ ನೀರ್ ಹಾಕಾಕ್ ಹೋಗ್ಬೇಡ್ರಿ, ಹಂಗ ಅದನ್ನ ಅಷ್ಟ ಹಾಕಿ ರುಬ್ಬಿ ಕಸಿಂದ ಬಿ ಮಾಡ್ಕೋಬಹುದು. ಇಲ್ಲಿ ನೋಡ್ರಿ ಎಷ್ಟ್ ಕ್ರಿಸ್ಪಿ ಆಗಿ ಬಂದಾವಂದ್ರ ಬಾಳ್ ಮಸ್ತ್ ಆಗಿ ಬಂದಾವ್ ಶಾಂಡ್ಗಿ ನೋಡ್ಬೋದು. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದಕ್ಕ ಧನ್ಯವಾದಗಳು.